ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಶೂಸ್ ಕಾರ್ನರ್. ಇವತ್ತಿನ ಡೈಲಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಶುರು ಮಾಡಿದ್ದೀನಿ. ಬೆಳಗ್ಗೆ ಎದ್ದು ಪಾಪುನ ಸ್ಕೂಲ್ಗೆ ಡ್ರಾಪ್ ಮಾಡಿ ನಾವು ತಿಂಡಿ ತಿನ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಒಂದು ಇಂಡಿಯನ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಇಲ್ಲಿ ಬಿಸಿ ಬಿಸಿಯಾಗಿರುವಂಥ ಇಡ್ಲಿ, ಪೂರಿ, ಮಸಾಲ ದೋಸೆ, ಅದು ಚಟ್ನಿ ಜೊತೆಯಲ್ಲಿ ಸ್ಲೈಸ್ ಆನಿಯನ್ನು, ಸ್ವಲ್ಪ ಸಿಮ್ಲಾ ಮಿರ್ಚಿ ಎಲ್ಲ ಎಷ್ಟು ಚೆನ್ನಾಗಿ ಸರ್ವ್ ಮಾಡಿದ್ರು ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ಕೂಡ. ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ಒಂದೊಳ್ಳೆ ಸನ್ಲೈಟ್ ತಗೊಂಡು ಅದಾದ್ಮೇಲೆ ಪೂಜೆಗೆ ಒಂದಷ್ಟು ಹೂವುಗಳು ಬೇಕಿತ್ತು. ಹಂಗೇನೆ ಹೂವು ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಮನೆ ಕಡೆ ಹೊರಟ್ವಿ. ಇನ್ನು ಮನೆಗೆ ಬಂದು ಮಧ್ಯಾಹ್ನ ಪಾಪುನ ಸ್ಕೂಲಿಂದ ಪಿಕ್ ಮಾಡ್ಕೊಂಡು ಬಂದು ಮನೆಯ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀವಿ. ಇವತ್ತು ಸ್ವಲ್ಪ ವೆಜಿಟೇಬಲ್ ಎಲ್ಲ ಆರ್ಗನೈಸ್ ಮಾಡ್ಕೋಬೇಕಾಗಿದೆ. ಸೊ ಹಂಗಾಗಿ ವೀಕ್ಲಿಗೆ ಏನೇನು ವೆಜಿಟೇಬಲ್ ಬೇಕೋ ಅದನ್ನೆಲ್ಲ ತೊಗೊಂಡ್ಬಂದು ಕ್ಲೀನ್ ಮಾಡಿಕೊಂಡು ಸಪ್ರೇಟ್ ಮಾಡಿ ಕಟ್ ಮಾಡಿ ಒಂದೊಂದನ್ನೇ ಬಾಕ್ಸಲ್ಲಿ ಹಾಕಿಡುವಂತಹ ಕೆಲಸ ಇಲ್ಲಿ ನಡೀತಾ ಇದೆ. ಇನ್ನು ವೀಕಿಗೆ ಏನೆಲ್ಲ ತರಕಾರಿಗಳು ಬೇಕು, ಬೀನ್ಸು ಆಗಿರ್ಬೋದು, ಬ್ರಾಕ್ಲಿ, ಆನಿಯನ್ನು, ಸೊ ಇವೆಲ್ಲದನ್ನು ಸಪ್ರೇಟ್ ಮಾಡುವಂಥ ಕೆಲಸ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ. ಯಾಕೆಂದರೆ ಪಾಪುಗೆ ಹಸ್ಬೆಂಡ್ಗೆ ಇಬ್ಬರಿಗೂ ವೀಕ್ ಫುಲ್ ಬ್ಯುಸಿ ಆಗಿರೋದ್ರಿಂದ ಅವರು ಆಫೀಸ್ಗೆ ಹೋಗ್ತಾರೆ, ಪಾಪುನು ಕೂಡ ಡೈಲಿ ಸ್ಕೂಲ್ಗೆ ಹೋಗ್ತಾಳೆ. ಸೊ ಹಂಗಾಗಿ ಇಬ್ಬರಿಗೂ ಕೂಡ ಲಂಚು, ಬ್ರೇಕ್ಫಾಸ್ಟು ಎಲ್ಲ ಪ್ರಿಪೇರ್ ಮಾಡಬೇಕಾಗತ್ತೆ. ಕೆಲವೊಂದು ಸಾರಿ ಲಂಚ್ ಬಾಕ್ಸಲ್ಲಿ ವೆಜ್ಜಿಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಫ್ರೆಂಚ್ ಬೀನ್ಸು ಮತ್ತು ಬ್ರಾಕ್ಲಿ, ಕ್ಯಾರೆಟು ಇದನ್ನೆಲ್ಲ ಸ್ಟಾಕ್ ಇಟ್ಕೊಳ್ತೀನಿ. ಇನ್ನು ತರಕಾರಿಗೆ ಅಂದರೆ ತರಕಾರಿ ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿ ನಮ್ಮ ಒಂದು ಕರ್ನಾಟಕ ಶೈಲಿಯಲ್ಲಿ ಅಡುಗೆ ಮಾಡಬೇಕು ಅಂದರೆ ನಮಗೆ ಏನೇನು ಬೇಕು, ಲೈಕ್ ಇವನು ತೊಂಡೆಕಾಯಿ ಆಗಿರ್ಬೋದು, ಆಮೇಲೆ ಮೂಲಂಗಿ ಆಗಿರ್ಬೋದು, ಬ್ರಿಂಜಲ್ ಆಗಿರ್ಬೋದು, ಸೊ ಆಮೇಲೆ ಬೆಂಡೆಕಾಯಿ ಆಗಿರ್ಬೋದು, ಇದನ್ನು ಎಲ್ಲದನ್ನು ತೊಗೊಂಬಂದು ಸ್ಟಾಕ್ ಇಟ್ಕೊಳ್ತೀನಿ. ನನಗೆ ಮೂಲಂಗಿ ಅಂದರೆ ತುಂಬ ಇಷ್ಟ. ಪಾಪಗೆ ಲಂಚ್ ಬಾಕ್ಸ್ಗೆ ಕ್ಯಾರೆಟ್ ಎಲ್ಲ ಇರಲೇಬೇಕು. ಸೊ ಹಂಗಾಗಿ ಕ್ಯಾರೆಟು, ಮೂಲಂಗಿ ಒಂದಷ್ಟು, ಆಮೇಲೆ ನುಗ್ಗೆಕಾಯಿ, ಎಕ್ಸ್ಪೆಷಲಿ ನುಗ್ಗೆ ಸೊಪ್ಪು ಅಂತೂ ನಾನು ಮಿಸ್ಸೇ ಮಾಡಲ್ಲ. ಇನ್ನು ಸಬ್ಜಿ ಎಲ್ಲ ಮಾಡಿದಾಗ ಬೆಂಡೆಕಾಯಿ ಅಂತೂ ಬೇಕೇ ಬೇಕಾಗತ್ತೆ. ಸೊ ಹಂಗಾಗಿ ಬೆಂಡೆಕಾಯಿ ಆಮೇಲೆ ಬದನೆಕಾಯಿ ಇದನ್ನು ಎಲ್ಲದನ್ನು ತೊಗೊಂಬಂದು ಇಟ್ಕೊಳ್ತೀನಿ. ಯೂಶಲಿ ನಾನು ತೊಳೆದ್ಬಿಟ್ಟು ಬಾಕ್ಸ್ಗೆ ಹಾಕಕ್ಕೆ ಹೋಗಲ್ಲ. ಬಿಕಾಸ್ ತೊಳೆದ್ಬಿಟ್ಟು ಹಾಕಿದ್ರೆ ಬೇಗನೆ ಹಸಿ ಇರುತ್ತಲ್ಲ, ಮತ್ತು ಹಸಿ ಇದ್ರೆ ಅದು ಬೇಗನೆ ಕೊಳ್ತೋಗೋವಂಥ ಚಾನ್ಸಸ್ಸು ಇರುತ್ತೆ, ಈವನ್ ನಾವು ಬಾಕ್ಸಲ್ಲಿ ಇಟ್ಟರು ಕೂಡ. ಸೊ ಹಂಗಾಗಿ ನಾನು ಬಾಕ್ಸಲ್ಲಿ ತೊಳೆದ್ಬಿಟ್ಟಿಡಲ್ಲ, ಜಸ್ಟ್ ಸ್ಟೋರೇಜ್ ಮಾತ್ರ ಮಾಡಿರ್ತೀನಿ. ಯಾವಾಗ ನಾನು ಯೂಸ್ ಮಾಡ್ತೀನೋ ಆ ಟೈಮಲ್ಲೇ ತೊಳೆದ್ಬಿಟ್ಟು ಡೈರೆಕ್ಟಾಗಿ ಕಟ್ ಮಾಡಿಬಿಟ್ಟು ಕುಕ್ಕಿಂಗ್ಗೆ ಯೂಸ್ ಮಾಡ್ಕೊಳ್ತೀನಿ. ಇನ್ನು ಆಲೂಗಡ್ಡೆ ಎಲ್ಲ ಯೂಶ್ವಲಿ ಫ್ರಿಜ್ಜಲ್ಲಿ ಇಡಲ್ಲ, ನಂಗೆ ಗೊತ್ತು. ಬಟ್ ಆದರೆ ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ಯಾಕೆಂದರೆ ಆಲೂಗಡ್ಡೆ ಹೊರಗಡೆ ಇಟ್ಟರೆ ಇಲ್ಲಿ ಬೇಗನೆ ಮೊಳಕೆ ಬಂದ್ಬಿಡುತ್ತೆ, ಆನಿಯನ್ ಎಲ್ಲ ಬೇಗ ಫಂಗಸ್ ಬಂದ್ಬಿಡುತ್ತೆ. ಫಂಗಸ್ ಅಂದರೆ ಸ್ವಲ್ಪ ಬೂಸ್ ಥರ ಬಂದ್ಬಿಡುತ್ತೆ. ಸೊ ಹಂಗಾಗಿ ನಾನು ಇದೆಲ್ಲದನ್ನು ಫ್ರಿಜ್ಜಲ್ಲೇ ಇಡ್ತೀನಿ. ಇನ್ನು ನಂದೊಂದು ಚಿಕ್ಕ ಕಂಟೈನರ್ ಇದೆಯಲ್ಲ, ಬಾಕ್ಸ್ ಥರ, ಅದರಲ್ಲಿ ಚಿಕ್ಕ ಶಾಲೆಟ್ಸು ಮತ್ತು ಗ್ರೀನ್ ಚಿಲ್ಲಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಇದೊಂಥರ ಒಗ್ಗರಣೆ ಡಬ್ಬಿ. ನನಗೆ ಯಾವಾಗದು ನನಗೆ ಲೈಕ್ ಕುಕ್ಕಿಂಗ್ ಬೇಗ ಮಾಡಬೇಕು ಅಂದರೆ ಈ ಥರ ನೀಟಾಗಿ ಎಲ್ಲ ಜೋಡಿಸಿಕೊಂಡು ಬಾಕ್ಸಲ್ಲಿ ಇಟ್ಕೊಂಡ್ಬಿಟ್ಟಿದ್ರೆ ಕುಕ್ ಮಾಡುವಾಗ ಫಟಾಫಟ್ ಅಂತ ತೆಗೆದ್ಬಿಟ್ರೆ ಆಗ್ಬಿಡತ್ತೆ. ಈರುಳ್ಳಿ ಎಲ್ಲಿದೆ, ಗ್ರೀನ್ ಚಿಲ್ಲಿ ಎಲ್ಲಿದೆ, ಟೊಮೊಟೊ ಹಣ್ಣು ಎಲ್ಲಿದೆ, ಅದಾದಮೇಲೆ ಬೆಳ್ಳುಳ್ಳಿ ಎಲ್ಲಿದೆ ಅಂತ ಹೇಳಿ ಹುಡ್ಕೋ ಅಂತ ಒಂದು ತಲೆನೋವು ಇರಲ್ಲ, ಎಲ್ಲ ಒಟ್ಟಿಗೆನೂ ಸಿಗತ್ತೆ. ಇನ್ನು ಈ ಥರ ನೀಟಾಗಿ ಎಲ್ಲ ಆರ್ಗನೈಸ್ ಮಾಡಾದ್ಮೇಲೆ ನಾನು ಇದಕ್ಕೆ ಕ್ಯಾಪ್ ಎಲ್ಲ ಕ್ಲೋಸ್ ಮಾಡಿ ಒಂದೊಂದೇ ಬಾಕ್ಸ್ನ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ. ನೋಡಿ, ಇಡೀ ವಾರಕ್ಕೆ ಆಗುವಂಥ ಒಂದಷ್ಟು ತರಕಾರಿಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟೊಂದೆಲ್ಲ ತರಕಾರಿ ತೊಗೊಂಡ್ಬಂದಿದ್ದೀವಿ, ಹೊರಗಡೆ ಎಲ್ಲೋ ತಿನ್ನಲ್ವಾ, ಈ ತರಕಾರಿ ವೇಸ್ಟ್ ಆಗಲ್ವಾ ಅಂತ ಯಾರಾದರೂ ಕೇಳ್ಬೋದು. ಖಂಡಿತವಾಗ್ಲೂ ತಿಂತೀವಿ. ವೀಕ್ಲಿ ಒಂದ್ಸರಿ ಅಥವಾ ವೀಕ್ಲಿ ಟ್ವೈಸ್ ಅಂತೂ ತಿಂತೀವಿ. ಮಕ್ಕಳಿಗೆ ಅಥವಾ ಹಸ್ಬೆಂಡ್ಗೆ ಎಲ್ಲಾದರೂ ಹೊರಗಡೆ ಲಂಚು ಡಿನ್ನರು ಮಾಡಬೇಕು ಅನಿಸಿದಾಗ ಖಂಡಿತವಾಗ್ಲೂ ತಿಂತೀವಿ. ಆವಾಗ ಮನೇಲಿ ಇರೋವಂಥ ತರಕಾರಿ ನೆನಪಾಗುತ್ತೆ. ಬಟ್ ಐ ಮೇಕ್ ಶೋರ್ ಯಾವಾಗಲೂ ತರಕಾರಿಗಳು ಹಾಳಾಗದಿರೋ ಥರ ಬೇಗನೆ ಕುಕ್ ಮಾಡಿ ನಾನು ಆದಷ್ಟು ಚೆನ್ನಾಗಿರುವಾಗಲೇ ಅದನ್ನು ಖಾಲಿ ಮಾಡಿಬಿಡ್ತೀನಿ. ಇನ್ನು ಹೊರಗಡೆ ಹೋಗಿದ್ವಿ ನೆನ್ನೆ, ಆವಾಗ ಮನೆಗೆ ಬರುವಾಗ
ಚಹಾ ಪೌಡ್ರು ಮತ್ತು ಶುಗರ್ ಹಾಕೋದಕ್ಕೆ ಒಂದೆರಡು ಸೆರಾಮಿಕ್ ಬಾಕ್ಸ್ ಬೇಕಾಗಿತ್ತು. ಇನ್ನು ಪುಡಿ ಉಪ್ಪು ಹಾಕೋದಕ್ಕೆ ಒಂದು ಬಾಕ್ಸ್ ಇತ್ತು, ಅದು ಕೈ ಜಾರಿ ಒಡೆದೋಗ್ಬಿಟ್ಟಿತ್ತು. ಸೊ ಹಂಗಾಗಿ ಪುಡಿ ಉಪ್ಪು ಹಾಕೋದಕ್ಕೆ, ಟೀ ಮತ್ತು ಶುಗರ್ ಹಾಕೋದಕ್ಕೆ ಒಂದೆರಡು ಬಾಕ್ಸ್ಗಳು ಬೇಕಾಗಿತ್ತು. ಅದನ್ನು ಕೂಡ ತೊಗೊಂಡು ಬಂದಿದ್ದೀನಿ. ಇನ್ನು ಈ ಬಾಕ್ಸ್ ಇದೆಯಲ್ಲ, ಇದು ಫ್ಲೋರಲ್ ಪ್ರಿಂಟೆಡ್ ಬಾಕ್ಸ್ ಬಂದಿದೆಯಲ್ಲ, ಇದು ಬಂದ್ಬಿಟ್ಟು ಒಂದು ಮನಿ ಪ್ಲಾಂಟ್ ಇಡೋದಕ್ಕೆ ಅಂತ ಹೇಳಿ. ಅದ್ರ ಜೊತೆ ಈ ಥರ ಒಂದು ವೇಸ್ ಕೂಡ ತೊಗೊಂಡ್ಬಂದಿದ್ದೀನಿ. ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ಯಾಕೋ ಬಿಡಬೇಕು ಅಂತ ಅನ್ನಿಸ್ಲಿಲ್ಲ, ನಮ್ಮನೆಗೋಸ್ಕರನೇ ಇದೇನು ಅಂತ ಅನ್ನಿಸ್ತು, ಹಂಗಾಗಿ ತೊಗೊಂಡು ಬಂದಿದ್ದೀನಿ. ಇನ್ನು ಈ ಬ್ರೌನ್ ಕಲರ್ ಬಾಕ್ಸಲ್ಲಿ ಪುಡಿ ಉಪ್ಪು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಸೆರಾಮಿಕ್ಸ್ ಬಾಕ್ಸಲ್ಲೇ ಸ್ಟೋರೇಜ್ ಯಾವಾಗಲೂ ಮಾಡಬೇಕು ಅಂದರೆ ಇಷ್ಟ ಆಗುತ್ತೆ, ಗ್ಲಾಸು ಮತ್ತು ಸೆರಾಮಿಕ್ಕು. ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಇದನ್ನೇ ಜಾಸ್ತಿ ಪರ್ಚೇಸ್ ಮಾಡ್ತೀನಿ. ನಂಗೆ ಗೊತ್ತು ಶಿಫ್ಟಿಂಗ್ ಟೈಮಲ್ಲೆಲ್ಲ ಇದೆಲ್ಲ ಬಿದ್ದು ಒಡೆದೋಗೋವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳಿ. ಬಟ್ ಏನು ಮಾಡೋದು, ಕೆಲವೊಬ್ಬರಿಗೆ ಆ ಥರ ವಸ್ತುಗಳೇ ಜಾಸ್ತಿ ಇಷ್ಟ ಆಗುತ್ತೆ. ನಾನಿಲ್ಲಿ ಏನು ತೊಗೊಂಡ್ಬಂದಿದೆ ಆ ಬಾಕ್ಸ್ಗಳಿಗೆ ಟೀ ಪೌಡ್ರು, ಉಪ್ಪು, ಶುಗರ್ ಎಲ್ಲ ಹಾಕ್ಬಿಟ್ಟು ಫಿಲ್ ಮಾಡಿ ಇಡ್ತಾ ಇದ್ದೀನಿ. ಬಾಕ್ಸ್ಗಳು ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. 500 ರುಪೀಸ್ ಅಂದರೆ 500 ಗ್ರಾಮ್ ಅಷ್ಟು ಒಂದು ಬಾಕ್ಸಲ್ಲಿ ಹಿಡಿಯುತ್ತೆ. ಸಾರಿ, ನಾನು ರುಪೀಸ್ ಅಂದೆ. ಇದರಲ್ಲಿ ಒಂದು ಅರ್ಧ kg ಅಷ್ಟು ಶುಗರು, ಒಂದು ಲೈಕ್ ಒಂದು ಪಾಕೆಟ್ ಅಷ್ಟು ಚಹಾ ಪೌಡ್ರೇನು ಇಡ್ಸುತ್ತೆ. ಒಂದು ಪರವಾಗಿಲ್ಲ, ಒಂದು 15 ಡೇಸ್ಗೆ ಆಗೋಷ್ಟು ಟೀ ಪೌಡ್ರು ಮತ್ತು ಶುಗರು ಇದರಲ್ಲಿ ಇಡ್ಸುತ್ತೆ. ನಾವು ಯಾವ ಥರ ಯೂಸ್ ಮಾಡ್ತೀವಿ ಅದ್ರ ಮೇಲೆ. ಬಟ್ ಡೆಫಿನೆಟ್ಲಿ ಇದೊಂದು ಒಳ್ಳೆ ಸ್ಟೋರೇಜ್ ಬಾಕ್ಸ್ ಅಂತ ಅನ್ನಿಸ್ತು ನನಗೆ. ಇನ್ನು ವೇಸ್ ಇಡೋದಕ್ಕೆ ನೋಡಿ ಈ ಥರ ಒಂದು ಫ್ಲವರ್ ಇದೆ ನಮ್ಮ ಮನೇಲಿ. ಇದನ್ನು ಇದ್ರೊಳಗಡೆ ಇಟ್ಬಿಡ್ತೀನಿ. ಸದ್ಯಕ್ಕೆ ಇದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಹಿಂಗೇನೆ ಇರಲಿ, ಎಲ್ಲಾದರೂ ಒಂದು ಕಡೆ ಶೋಕೇಶು ಅಥವಾ ಡೈನಿಂಗ್ ಟೇಬಲು ಅಥವಾ ಕಿಚನ್ ಹತ್ರನೂ ಇಟ್ಟರೆ ಇನ್ನು ಬ್ಯೂಟಿಫುಲ್ ಆಗಿ ಇದು ಕಾಣುತ್ತೆ. ಇನ್ನು ಆ ಒಂದು ಫ್ಲೋರಲ್ ಪ್ರಿಂಟೆಡ್ ಇದೆಯಲ್ಲ, ಅದಕ್ಕೇನು ಮನಿ ಪ್ಲಾಂಟ್ ತೊಗೊಂಡಿಲ್ಲ. ನಮ್ಮನೆಗೆ ಪ್ಲಾಂಟ್ ತೊಗೊಳಕ್ಕೆ ಹೋದ್ರೆ ಬೈತಾರೆ. ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಗೋದನ್ನ ತೊಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಏನೆಲ್ಲ ಫಿಲ್ ಮಾಡಿದ್ದೆ ಆ ಬಾಕ್ಸ್ಗಳನ್ನೆಲ್ಲ ಇಡ್ತಾ ಇದ್ದೀನಿ. ಎಲ್ಲ ಪ್ಯಾಕ್ ಮಾಡಿ ಬಾಕ್ಸ್ನು ಫಿಲ್ ಮಾಡಿ ಎತ್ತಿಟ್ಟಿದ್ದಾಯಿತು. ಇನ್ನು ಕುಕ್ಕಿಂಗ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ವೇಸನ್ನ ಇವಾಗ ಸದ್ಯಕ್ಕೆ ಕಿಚನೆಲ್ಲ ಇಡ್ತಾ ಇದ್ದೀನಿ. ಇದು ಪದೇ ಪದೇ ಪ್ಲೇಸ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಕಿಚನ್ನಲ್ಲಿರುವಂಥ ಸ್ಟೋರೇಜಲ್ಲಿ ನಾನು ಒಂದಷ್ಟು ತರಕಾರಿ, ಈರುಳ್ಳಿ ಎಲ್ಲ ತೊಗೊಂಡ್ಬಂದಿದ್ನಲ್ಲ ಅದನ್ನು ಇಡ್ತಾ ಇದ್ದೀನಿ. ನಾನು ಯೂಶ್ವಲಿ ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಡೀಪ್ ಕ್ಲೀನಿಂಗ್ ಟೈಮೆಲ್ಲ ಮಾಡ್ಕೊಳ್ತೀನಿ. ಅದಾದ್ರಿಂದ ಹಿಂಗೇನೆ ಲೈಟಾಗಿ ಸ್ವಲ್ಪ ಮೇಲ್ಗಡೆನೆ ಕ್ಲೀನ್ ಮಾಡ್ಕೊಳ್ತೀನಿ. ಇವತ್ತು ಟೈಮ್ ಕೂಡ ಇರಲಿಲ್ಲ, ಬೇಗ ಕುಕ್ಕಿಂಗ್ ಕೂಡ ಮಾಡಬೇಕಿತ್ತು. ಹಾಗಾಗಿ ಏನೆಲ್ಲ ತೊಗೊಂಡ್ಬಂದಿದ್ದೆ ಅದನ್ನೆಲ್ಲ ಇಟ್ಬಿಟ್ಟು ಒಂದಷ್ಟು ಮ್ಯಾಂಗೋ ಮತ್ತು ಆನಿಯನು ಮತ್ತು ಬೆಟ್ಟದ ಮಣ್ಣಲ್ಲಿಕಾಯಿ ಕೈಗೆ ಸಿಗೋ ಥರ ಇಟ್ಟಿದ್ದೀನಿ. ಒಂದಷ್ಟು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಇದೆ. ಇದೆಲ್ಲ ಎಕ್ಸ್ಟ್ರಾ ಥಿಂಗ್ಸ್ಗಳು ಎಲ್ಲಿಡಬೇಕು ಅಂತ ಗೊತ್ತಾಗಲ್ಲ ಈ ಥರ ಸ್ಟೋರೇಜ್ ಬಾಕ್ಸ್ ಎಲ್ಲ ಇಟ್ಬಿಡ್ತೀನಿ. ಪಾಪಗೂ ಚಾಕ್ಲೇಟ್ ಅದು ಇದು ಬೇಕು ಅಂತಳೆಲ್ಲ ಕೈಗೆ ಸಿಗೋ ಥರನೇ ಇಟ್ಟಿರ್ತೀನಿ. ಅವಾಗ ಬಂದು ಹತ್ತಾಗೆಲ್ಲ ಇಲ್ಲಿಂದನೇ ತೆಗೆದ್ಬಿಟ್ಟು ಕೊಡ್ತೀನಿ. ಚೆನ್ನಾಗಿರುತ್ತೆ, ಈಸಿಯಾಗಿದೆ ಈ ಡ್ರಾಯರ್ಸು, ಸ್ಟೋರೇಜ್ ಡ್ರಾಯರ್ಸ್ ಎಲ್ಲ ನನಗೆ. ಇನ್ನು ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇನ್ನೊಂದು ಕಡೆ ಬಂದು ತರಕಾರಿ ಎಲ್ಲ ತೊಳ್ಕೊಂಡು ಇವಾಗ ಏನು ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಹೆಂಗಿರೋ ತರಕಾರಿ ಎಲ್ಲ ಮನೇಲಿ ಇದೆ. ಸೊ ಅದನ್ನೇ ಯೂಸ್ ಮಾಡಿಬಿಟ್ಟು ತರಕಾರಿಲಿ ಒಂದು ಸಬ್ಜಿ, ಒಂದು ಸಾಂಬಾರು ಮಾಡೋಣ ಅಂತ ಹೇಳಿ. ಬೆಂಡೆಕಾಯಿ ತುಂಬ ಫ್ರೆಶ್ ಆಗಿತ್ತು. ಜಾಸ್ತಿ ದಿನ ಇಟ್ಟರೆ ಎಲ್ಲ ಬೂಸ್ಟ್ ಬಂದು ಕೊಳ್ತು ಹೋಗ್ಬಿಡೋದು ಆಗ್ಬಿಡುತ್ತೆ. ಹಾಗಾಗಿ ನುಗ್ಗೆಕಾಯಿ ಸಾಂಬಾರು ಮಾಡಿಬಿಟ್ಟು ಬೆಂಡೆಕಾಯಿ ಪಲ್ಯ ಮಾಡೋಣ, ನಾಳೆಗೂ ಆಗ್ಬಿಡುತ್ತೆ ತಿಂಡಿಗೆ ಅಂತ ಹೇಳಿ. ದೋಸೆ ಅಥವಾ ಚಪಾತಿ ಏನಾದರೂ ತೊಗೊಂಡ್ರೆ ಆಗುತ್ತೆ ಅಂತ ಹೇಳಿ ಇವಾಗ ನುಗ್ಗೆಕಾಯಿನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಟ್ರಸ್ಟ್ ಮೀ, ನುಗ್ಗೆಕಾಯಿ ತಂದಿದ್ದ ದಿನನೇ ಸಾಂಬಾರು ಮಾಡಿ 2 ದಿನ 3 ದಿನ ಇಟ್ಬಿಟ್ಟು ಸಾಂಬಾರು ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಒಣಗಿದ್ದು ಬತ್ತಿ ಥರ ಆಗಿಬಿಟ್ರೆ ಅದ್ರ ಟೇಸ್ಟೇ ಹೋಗ್ಬಿಡುತ್ತೆ. ನುಗ್ಗೆಕಾಯಿ ಯಾವಾಗ ತೊಗೊಂಬಂದ್ರು ಅಷ್ಟೇ ಅವತ್ತೇ ಸಾಂಬಾರು ಮಾಡೋದಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ನಾನು. ಇನ್ನು ಬೆಂಡೆಕಾಯಿ ನೋಡಿ ಎಷ್ಟು ಫ್ರೆಶ್ ಆಗಿದೆ. ಇದನ್ನಂತೂ ಜಾಸ್ತಿ ದಿನ ಇಡಕ್ಕೆ ನಂಗೆ ಮನಸ್ಸೇ ಇಲ್ಲ. ಆದಷ್ಟು ಇವತ್ತೇನೆ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ ತಗೊಂಬಂದಿದ್ದೆ ತಗೊಳ್ಳೋವಾಗಲೇ. ಸೊ ಹಂಗಾಗಿ ಆವಾಗಲೇ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಇವಾಗಲೇ ಎಲ್ಲ ನೀರೆಲ್ಲ ಸೋಸ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ತೀನಿ. 1-2-3 ಸರಿ ತೊಳಿಲೇಬೇಕಾಗತ್ತೆ. ಎಷ್ಟು ಕ್ಲೀನಾಗಿದ್ರು ಒಂದು ಸ್ವಲ್ಪನಾದರೂ ಕೊಳೆ ಬಂದೇ ಬರುತ್ತೆ. ಕಸ ಅಂತೂ ಸಿಗತ್ತೆ. ಯಾವುದನ್ನು ಬ್ಲೈಂಡಾಗಿ ಡೈರೆಕ್ಟಾಗಿ ಯೂಸ್ ಮಾಡೋಕ್ಕಾಗಲ್ಲ ಎಷ್ಟೇ ಕ್ಲೀನಾಗಿದ್ರು ಕೂಡ. ಇನ್ನು
ಇಲ್ಲಿ ನುಗ್ಗೆಕಾಯಿ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನ, ಟೊಮೊಟೊ ಹಣ್ಣು, ಹಸಿಮೆಣಸಿನ್ಕಾಯಿ, ಚಿಕ್ಕ ಶಾಲೆಟ್ಸು, ಈರುಳ್ಳಿ ಎಲ್ಲದನ್ನು ಇದಕ್ಕೇನೆ ಹಾಕೊಳ್ತಾ ಇದ್ದೀನಿ. ಒಂದ್ಸರಿ ಬಾಣಲೆಯಲ್ಲಿ ನೀರು ತುಂಬ್ಕೊಂಡ್ಬಿಟ್ಟು ಈ ಥರ ಎಲ್ಲದನ್ನು ತೊಳ್ಕೊಂಡು ಕಟ್ ಮಾಡಿಕೊಂಡ್ರೆ ಜಾಸ್ತಿ ನೀರು ವೇಸ್ಟ್ ಆಗಲ್ಲ ಆ್ಯಂಡ್ ಕ್ಲೀನಾಗಿ ಕೂಡ ಬೇಗ ಬೇಗ ಆಗ್ಬಿಡತ್ತೆ ಅಂತ ಹೇಳಿ ಅದ್ರ ಮಧ್ಯದಲ್ಲೇ ಸ್ವಲ್ಪ ಗ್ಯಾಪ್ ಸಿಕ್ಕಿದಾಗ ಪಾತ್ರೆ ಎಲ್ಲ ತೊಳೆದಿದ್ನಲ್ಲ ಅದನ್ನೆಲ್ಲ ಜೋಡಿಸ್ತಾ ಇದ್ದೀನಿ, ಪ್ಲೇಟ್ಸ್ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ಹಿಂಗೆ ಕುಕಿಂಗ್ ಮಾಡುವಾಗ್ಲೇ ಸ್ವಲ್ಪ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಎಲ್ಲದನ್ನು ಆವಾಗಲೇ ಗ್ಯಾಪಲ್ಲೇ ಮಾಡ್ಕೊಳ್ತಿರ್ತೀನಿ. ಬಿಕಾಸ್ ಬೆಳಗ್ಗೆ ಎದ್ದು ಯಾವಾಗಲೂ ಅಷ್ಟೇ ಗಡಿ ಬಿಡಿ ಅನಿಸುತ್ತೆ ಆ್ಯಂಡ್ ಏನೋ ಒಂದು ಸರಿ ಇಲ್ಲ ಅಂದರೆ ಯಾವುದೂ ಸರಿ ಆಗಲ್ಲ, ಆ ಥರ ಆಗ್ಬಿಡತ್ತೆ. ಹಾಗಾಗಿ ಯಾವ ಕೆಲಸನೂ ಪೆಂಡಿಂಗ್ ಇಟ್ಕೊಳಕ್ಕೆ ಹೋಗಲ್ಲ, ಅವಾಗನೇ ಮುಗಿಸ್ತೀನಿ. ಹಿಂಗೆ ಮಾಡ್ಕೊಂಡ್ರೆ ನಮಗೂ ಅಂತ ಸ್ವಲ್ಪ ಟೈಮ್ ಸಿಗತ್ತೆ. ಆ ಟೈಮಲ್ಲಿ ನಾವು ಯೂಟ್ಯೂಬ್ ಅಂತ ಹೇಳಿ ಸ್ವಲ್ಪ ಎಡಿಟಿಂಗು ಮತ್ತು ವಿಡಿಯೋ ರೆಕಾರ್ಡ್ ಎಲ್ಲ ಮಾಡ್ಕೋಬೋದು. ಇನ್ನು ಬೆಂಡೆಕಾಯಿ ಎಲ್ಲ ತೊಳೆದು ನೀರೆಲ್ಲ ಡ್ರೈ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನ ಈ ಥರ ಕೈಯಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಚಾಪಿಂಗ್ ಬೋರ್ಡಲ್ಲಿ ಕಟ್ ಮಾಡೋದು ಈಸಿ ಅಂತಾರೆ, ನನಗೆ ಈ ಥರ ಕೈಯಲ್ಲಿ ಕಟ್ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಯಾರೆಲ್ಲ ಈ ಥರ ಕೈಯಲ್ಲಿ ಕಟ್ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀರಾ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಒಂದಷ್ಟು ಟೈಮ್ ಕೈಯಲ್ಲಿ ಕಟ್ ಮಾಡೋದು, ಒಂದಷ್ಟು ಟೈಮ್ ಪ್ಲೇಟಲ್ಲಿ ಕಟ್ ಮಾಡೋದು, ಹಂಗೋ ಹಿಂಗೋ ಮಾಡಿ ಎಲ್ಲ ಬೆಂಡೆಕಾಯಿನೂ ಕಟ್ ಮಾಡಿದ್ದು ಆಯಿತು. ಯೂಶ್ವಲಿ ಬೆಂಡೆಕಾಯಿ ತಿನ್ನೋಕೆ ತುಂಬ ಇಷ್ಟ, ಬಟ್ ಕಟ್ ಮಾಡೋದೇ ತುಂಬ ಕಷ್ಟ ಅನಿಸ್ತಾ ಇರತ್ತೆ. ಇದರಲ್ಲಿ ಸ್ವಲ್ಪ ಲೋಳೆ ಅಂಶ ಇರತ್ತಲ್ಲ, ಚಾಕುಗೆಲ್ಲ ಅಂಟಿರುತ್ತೆ, ಅವಾಗ ಸ್ವಲ್ಪ ಅನ್ಕಂಫರ್ಟಬಲ್ ಅನಿಸುತ್ತೆ. ಬಟ್ ತಿನ್ನುವಾಗಂತೂ ತುಂಬ ರುಚಿಯಾಗಿರುತ್ತೆ, ಎಲ್ಲದೂ ಮರ್ತೋಗ್ಬಿಡತ್ತೆ. ಇಲ್ಲಿ 2 ಕಡೆ ಗ್ಯಾಸ್ ಇತ್ತಲ್ಲ, ಅದರಲ್ಲಿ ಒಂದು ಕಡೆ ಸಾಂಬಾರು, ಒಂದು ಕಡೆ ಪಲ್ಯ ಮಾಡ್ಕೊಳ್ಳೋಣ ಅಂತೇಳಿ ಮೊದಲಿಗೆ ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಹೇಳಿ ಬೇಳೆ ಬೇಯಿಸ್ಕೊಂಡಿದ್ದೀನಿ. ಆ ಬೇಳೆಗೆ ಟೊಮೊಟೊ ಹಣ್ಣು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಜಜ್ಜಿರುವಂಥ ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಕುದಿಸ್ಕೊಳ್ತಾ ಇದ್ದೀನಿ. ಇನ್ನು ತರಕಾರಿ ಏನು ಕಟ್ ಮಾಡ್ಕೊಂಡಿದ್ನಲ್ಲ ನುಗ್ಗೆಕಾಯಿ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ, ಗರಂ ಮಸಾಲ, ಖಾರದ ಪುಡಿ ಎಲ್ಲದನ್ನು ಸೇರಿಸ್ಬಿಟ್ಟು ಒಂದೇ ಸರಿ ಒಂದು ವಿಷಲ್ ಮಾಡಿಕೊಂಡ್ರೆ ಬೇಳೆ ನುಗ್ಗೆಕಾಯಿ ಸಾಂಬಾರು ರೆಡಿ ಆಗಿಬಿಡುತ್ತೆ, ಬೇಗ ಕೂಡ ಆಗುತ್ತೆ. ದಾಲ್ ನಾನು ಮೈಸೂರು ಬೇಳೆನ ಯೂಸ್ ಮಾಡ್ಕೊಂಡಿದ್ದೀನಿ, ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬೇಕಂದರೆ ಹುಣಸೆ ಹುಳಿ ಕೂಡ ಲಾಸ್ಟಲ್ಲಿ ಸ್ವಲ್ಪ ಸೇರಿಸ್ಕೋಬೋದು. ನೋಡಿ ಎಲ್ಲ ಸೇರಿಸ್ಕೊಂಡಾದ್ಮೇಲೆ ಈ ಥರ ಸಾಂಬಾರು ಕೂಡ ರೆಡಿ ಆಯಿತು. ಇವಾಗ ಇದನ್ನು ಕುದಿಸ್ಕೊಂಡ್ಬಿಟ್ರೆ ಸ್ವಲ್ಪ ಟೈಮ್ ಆಯಿತು. ಇನ್ನೊಂದು ಕಡೆ ಪಲ್ಯ ಮಾಡೋಣ ಅಂತ ಹೇಳಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಬಾಣಲಿಗೆ. ಆಯಿಲ್ ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಅನ್ನಿಸ್ತು, ಪರವಾಗಿಲ್ಲ. ಇದಕ್ಕೇನೆ ಸ್ವಲ್ಪ ಜೀರಿಗೆ, ಜಜ್ಜಿರುವಂಥ ಬೆಳ್ಳುಳ್ಳಿ, ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಇದೆಲ್ಲ ಫ್ರೈ ಆಗಲಿ, ಆಮೇಲೆ ಟೊಮೊಟೊನ ಹಾಕ್ಬಿಟ್ಟು ಕಟ್ ಮಾಡಿರುವಂಥ ಬೆಂಡೆಕಾಯಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ಇದು ಬೇಗನೆ ಆಗಬೇಕು ಅಂದರೆ ಒಂದು ಸ್ವಲ್ಪ ಪುಡಿ ಉಪ್ಪು ಸೇರಿಸ್ಕೋಬೇಕು. ಆದರೆ ದಯವಿಟ್ಟು ಯಾರು ಊಟಕ್ಕೆ ಜಾಸ್ತಿ ಪುಡಿ ಉಪ್ಪನ್ನ ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಕಲ್ಲುಪ್ಪೇನೆ ಶ್ರೇಷ್ಠ. ಕಲ್ಲುಪ್ಪಲ್ಲಿ ಜಾಸ್ತಿ ಅಯೋಡಿನ್ ಇರುತ್ತೆ. ಆದಷ್ಟು ಅಡುಗೆ ಮಾಡುವಾಗ ಅನ್ನಕ್ಕೆ ಆಗಲಿ ಸಾಂಬಾರಿಗೆ ಆಗಲಿ ಕಲ್ಲುಪ್ಪನ್ನ ಯೂಸ್ ಮಾಡಿ. ಸೊ ನಾನು ಅರ್ಜೆಂಟ್ ಇತ್ತಂತ ಪುಡಿ ಉಪ್ಪನ್ನ ಹಾಕಿದ್ದೀನಿ. ಮನೇಲಿ ಮಕ್ಕಳೆಲ್ಲ ಇದ್ರು ಅಂದರೆ ಊಟಕ್ಕೆ ಆದಷ್ಟು ಕಲ್ಲುಪ್ಪನ್ನ ಯೂಸ್ ಮಾಡ್ಕೊಳ್ಳಿ. ಇನ್ನು ಟೊಮೊಟೊ ಹಣ್ಣನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದಾದ್ಮೇಲೆ ನಾನು ಏನೇನು ಡಬ್ಬ ಹೊರಗಡೆ ತೆಗ್ದಿದ್ದೀನಿ ಅದನ್ನೆಲ್ಲ ಕ್ಲೋಸ್ ಮಾಡಿ ಮತ್ತೆ ರೀಪ್ಲೇಸ್ ಮಾಡೋವಂಥ ಟೈಮು ಅವಾಗಲೇ ಎಲ್ಲ ರೀಪ್ಲೇಸ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಇಲ್ಲೊಂದಿದೆ ಆ ಡಬ್ಬ, ಅಲ್ಲೊಂದಿದೆ ಡಬ್ಬ, ಆ ಥರ ಫೀಲ್ ಆಗಲ್ಲ. ಇನ್ನು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಹಣ್ಣು ಎಲ್ಲ ಫ್ರೈ ಆಗ್ತಾ ಇರಲಿ ಅಷ್ಟೊತ್ತಿಗೆ ಕಿಚನ್ ಶೆಲ್ಫ್ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು ಚೂರು ಹಸಿ ವಾಸನೆ ಹೋಗ್ಬಿಟ್ರೆ ನಾನು ಬೆಂಡೆಕಾಯಿ ಹಾಕ್ಬಿಟ್ಟು ಪಲ್ಯನೂ ಮುಗಿಸ್ಕೊಂಡ್ಬಿಡ್ತೀನಿ. ಹೊಟ್ಟೆ ಅಂತೂ ತುಂಬಾ ಹಸಿತಾ ಇದೆ, ಯಾವಾಗ ಊಟ ಮಾಡ್ತೀನೋ ಅನ್ನೋ ಥರ ಫೀಲ್ ಆಗ್ತಿತ್ತು ನನಗೆ. ಹೊರಗಡೆ ಹೋಗಿ ಬಂದ್ಬಿಟ್ರೆ ಇದೊಂದು ಸಮಸ್ಯೆ, ತುಂಬಾ ಹೊಟ್ಟೆ ಹಸುವಾಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸ್ನ್ಯಾಕ್ಸ್ ತಿನ್ನೋಕ್ಕೆಲ್ಲ ಇಷ್ಟ ಆಗಲ್ಲ ಹೊರಗಡೆ ನನಗೆ. ಆ್ಯಂಡ್ ಇವಾಗಿನ ಪಾನಿಪುರಿ, ಮಸಾಲ ಪೂರಿ ಎಲ್ಲ ಮಾಡೋದು ನೋಡಿದ್ರೆ ಹೊರಗಡೆ ಏನು ತಿನ್ನಬಾರ್ದು ಅನಿಸುತ್ತೆ, ಎಷ್ಟೇ ಕ್ಲೀನಾಗಿದ್ರು ಕೂಡ. ಪಾನಿ ಅಂತೂ ನಾನಂತೂ ಕುಡಿಯೋದನ್ನು ಬಿಟ್ಟಿದ್ದೀನಿ. ಕಾಲೇಜ್ ಟೈಮಲ್ಲಿ ಎಂಜಾಯ್ ಮಾಡ್ಕೊಂಡು ಕುಡಿತಾ ಇದ್ದೆ. ಇವಾಗ ಪಾನಿ ಅಂದರೆ ತುಂಬಾ ಭಯ ಆಗುತ್ತೆ ನನಗೆ. ಇಲ್ಲಿ ಸಾಂಬಾರು ಕೂಡ ಈ ಸೈಡಲ್ಲಿ
ವಿಷಲ್ ಬಂದಿದೆ. ಇನ್ನು ಪಲ್ಯ ಕೂಡ ಬೇಗ ರೆಡಿ ಆಗಿಬಿಡುತ್ತೆ. ಬೆಂಡೆಕಾಯಿ ಸಬ್ಜಿ ಯಾರೆಲ್ಲ ತುಂಬ ಇಷ್ಟಪಡ್ತೀರಾ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಡಿ. ಬಿಕಾಸ್ ಇಲ್ಲಿ ಫ್ರೆಶ್ ಬೆಂಡೆಕಾಯಿ ಹಾಕ್ಬಿಟ್ಟು ಒಂದೊಳ್ಳೆ ಪಲ್ಯ ಮಾಡ್ತಿದ್ದೀನಿ. ಆ್ಯಂಡ್ ಇದಕ್ಕೆ ಮಸಾಲ ಅಂತ ಹೇಳಿ ಗರಂ ಮಸಾಲ, ಕೊರಿಯಂಡರ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಬೇಕು ಅಂದರೆ ರೆಡ್ ಚಿಲ್ಲಿ ಪೌಡ್ರನ್ನು ಕೂಡ ಹಾಕ್ಕೊಳ್ಬೋದು. ಲಾಸ್ಟಲ್ಲಿ ಸ್ವಲ್ಪ ಮೇಲ್ಗಡೆ ಹುಣಸೆ ಹುಳಿನ ಹಾಕೋದನ್ನ ಮರಿಬೇಡಿ. ಹುಣಸೆ ಹುಳಿ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಪಲ್ಯ ಬರುತ್ತೆ. ಒಂದೊಂದೇ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರ್ ಎರಡನ್ನೂ ಹಾಕ್ಕೊಂಡು ಉಪ್ಪನ್ನು ಮೊದಲೇ ಹಾಕ್ಕೊಂಡಿದ್ದೆ. ಸೊ ಇಲ್ಲಿ ಚೆನ್ನಾಗಿ ಒಂದ್ಸರಿ ಕೈ ಆಡಿಸ್ತಾ ಇದ್ದೀನಿ. ಇವೆಲ್ಲ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದಷ್ಟು ಜನ ಬೆಂಡೆಕಾಯಿನ ಹುರ್ಕೊಂಡ್ಬಿಟ್ಟು ಮಾಡ್ತಾರೆ, ಅದೂ ಚೆನ್ನಾಗಿರುತ್ತೆ. ಡೈರೆಕ್ಟಾಗಿ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನು ಹುರ್ಕೊಂಡೇ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಹೊಟ್ಟೆ ಹಸಿತಾ ಇತ್ತಲ್ಲ, ಅಷ್ಟೊಂದು ಟೈಮ್ ಇಲ್ಲ ಅಂತ ಡೈರೆಕ್ಟಾಗಿ ಹಾಕ್ಕೊಂಡೆ. ಇನ್ನು ಇವಾಗ ಸ್ವಲ್ಪ ದೋಸೆ ಹಾಕ್ಕೊಳ್ಬೇಕು. ದೋಸೆಗೂ ಕೂಡ ಹಿಟ್ಟು ರೆಡಿ ಆಗಿದೆ. ರೈಸ್ ಆಲ್ರೆಡಿ ಇದೆ, ಬಟ್ ಯಾಕೋ ದೋಸೆ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಸೊ ಹಂಗಾಗಿ ಎಲ್ಲರಿಗೂ ದೋಸೆನೇ ಹಾಕ್ತಾ ಇದ್ದೀನಿ. ನಮ್ಮನೇಲಿ ದೋಸೆ ಇದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ಹಂಗಾಗಿ ಇವತ್ತು ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಇನ್ನು ತರಕಾರಿ ಕಟ್ ಮಾಡುವಾಗ ದೋಸೆ ಇಟ್ಟು ಅಲ್ಲೇ ಇಟ್ಟಿದ್ದೆ. ಅದರೊಳಗಡೆ ಏನೋ ಒಂದು ಸ್ವಲ್ಪ ತರಕಾರಿದು ಇದು ಬಿಟ್ಬಿಟ್ಟಿತ್ತು. ಸೊ ಅದನ್ನು ತೆಗೆದು ಸೈಡಲ್ಲಿ ಹಾಕಿ ಮತ್ತೆ ದೋಸೆ ಹಿಟ್ಟನ್ನ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬೆಂಡೆಕಾಯಿ ಕೂಡ ರೆಡಿ ಆಗಿಬಿಟ್ಟಿದೆ ನೋಡಿ. ಉರ್ದು ಮಾಡಿದ್ರೂ ಹಾಗೆ ಬರುತ್ತೆ, ಇವನ್ ಡೈರೆಕ್ಟಾಗಿ ಹಾಕಿದ್ರು ಕೂಡ ಬೆಂದ್ಬಿಟ್ರೆ ಇದೇ ಥರ ಚೆನ್ನಾಗಿ ಬರುತ್ತೆ. ಏನು ಚಿಂತೆ ಇಲ್ಲ, ತಿನ್ನೋದಕ್ಕಂತೂ ತುಂಬ ಟೇಸ್ಟಿಯಾಗಿ ಇರುತ್ತೆ ಇದು. ಸೊ ಇಲ್ಲಿ ಸಬ್ಜಿ ರೆಡಿ ಆಯಿತು. ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ತಳ ಹಿಡಿಬಾರ್ದು ಅಂದರೆ ಸ್ವಲ್ಪ ಸ್ಟೀಮ್ ಥರ ಅಂದರೆ ಬೇರೆ ಥರ ಬೇಯಿಸ್ಕೊಂಡ್ರೆ ಸಾಕು. ಸ್ವಲ್ಪ ಲೈಟಾಗಿ ಸ್ವಲ್ಪ ಸ್ಮೂತಾಗಿ ಬೇಕು ಅಂದರೆ ಒಂದು 2-3 ನಿಮಿಷ ಮಾಡಿಕೊಂಡ್ರೆ ಸಾಕು, ರೆಡಿ ಆಗಿಬಿಡುತ್ತೆ ಬೆಂಡೆಕಾಯಿ ಪಲ್ಯ. ಇನ್ನು ಇದು ರೆಡಿ ಆಗಲಿ ಅಂತ ಹೇಳಿ ಪಕ್ಕದಲ್ಲೇ ದೋಸೆ ಹಂಚಿಟ್ಕೊಂಡು ಇದಕ್ಕೆ ನಾನು ದೋಸೆ ಹಾಕೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಯೂಶ್ವಲಿ ಐರನ್ ತವಾನ ಯೂಸ್ ಮಾಡೋದು, ಬಟ್ ಐರನ್ ತವ ಇವತ್ತು ತುಂಬ ಜಾಸ್ತಿ ಹೀಟ್ ಆಗೋದಕ್ಕೆ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ಒಂದು ನಾನ್ ಸ್ಟಿಕ್ ತವ ಇದೆ ದೊಡ್ಡದು, ಅದರಲ್ಲೇ ಮಾಡ್ತಾ ಇದ್ದೀನಿ. ಈ ತವ ಬಂದ್ಬಿಟ್ಟು ತುಂಬ ದೊಡ್ಡದು, ಲಾರ್ಜ್ ತವ. ಇದರಲ್ಲಿ ಹೋಟೆಲ್ ಥರ ಮಸಾಲೆ ದೋಸೆ ಕೂಡ ಹಾಕ್ಕೊಳ್ಬೋದು ನಾವು. ಬಟ್ ನನಗೆ ಮಸಾಲೆ ದೋಸೆ ಹಾಕೋಷ್ಟು ಪೇಷನ್ಸ್ ಇಲ್ಲ ಇವತ್ತು, ಹಂಗಾಗಿ ಲೈಟಾಗಿ ನಾರ್ಮಲ್ ದೋಸೆನೇ ಹಾಕ್ಕೊಳ್ತಾ ಇದ್ದೀನಿ. ಈ ದೋಸೆ ತುಂಬ ಅಂದರೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ದೋಸೆ ಬರುತ್ತೆ. ಇದರಲ್ಲಿ ತುಂಬ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಬಟ್ ಯೂಶ್ವಲಿ ಇವಾಗೆಲ್ಲ ಹೇಳೋದೇನೆಂದರೆ ನಾನ್ ಸ್ಟಿಕ್ ತವಗಳು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂತಾರೆ. ಐರನ್ ತವಾನೇ ಯೂಸ್ ಮಾಡಿ, ಮನೇಲಿದ್ದರೆ ನಾನ್ ಸ್ಟಿಕ್ನ ಜಾಸ್ತಿ ಅವಾಯ್ಡ್ ಮಾಡಿ. ಸೊ ಇಲ್ಲಿ ಒಂದೊಂದೇ ದೋಸೆ ಆಯಿತು ನಂದು. ದೋಸೆ ಜೊತೆ ಪಲ್ಯ ಹಾಕ್ಕೊಂಡು ಸ್ವಲ್ಪ ಸಾಂಬಾರೆಲ್ಲ ಸರ್ವ್ ಮಾಡಿ ಊಟ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಬೇಗ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ದೋಸೆ ಹಾಕೋಕೆ ನಿಂತ್ಕೊಂಡ್ರೆ ಬಿಡುವಿಲ್ದಂಗೆ ದೋಸೆ ಹಾಕಬೇಕು. ಯಾಕೆಂದರೆ ದೋಸೆನ ತುಂಬ ಇಷ್ಟಪಟ್ಟು ತಿಂತಾರೆ. ಆಮೇಲೆ ಪಲ್ಯ ಏನಾದರೂ ಸ್ವಲ್ಪ ಚೆನ್ನಾಗಿದ್ಬಿಡ್ತು ಅಂದರೆ ದೋಸೆ ಇನ್ನೂ ಸ್ವಲ್ಪ ಜಾಸ್ತಿನೇ ಮಾಡಬೇಕಾಗತ್ತೆ. ಹಾಗಾಗಿ ನಾನು ದೋಸೆ ಮಾಡೋಕ್ಕೆ ನಿಂತ್ಕೊಂಡ್ಬಿಟ್ರೆ ನನಗೆ ಟೈಮು ಜಾಸ್ತಿನೇ ಬೇಕಾಗತ್ತೆ. ಇಡ್ಲಿ ಮಾಡಿದ್ರೆ ಈ ಥರ ಸಮಸ್ಯೆ ಇರಲ್ಲ, ಇವನ್ ಚಪಾತಿ ಮಾಡಿದ್ರೂ ಈ ಥರ ಸಮಸ್ಯೆ ಇರಲ್ಲ. ರೈಸ್ ಐಟಮ್ಸ್ ಅಂತೂ ಮಾಡಿಬಿಟ್ರೆ ಒಂದ್ಸರಿ ಮಾಡಿಬಿಟ್ರೆ ಹಾಕ್ಬಿಟ್ಟು ಕೊಟ್ಬಿಡ್ಬೋದು. ಬಟ್ ಯೂಶಲಿ ದೋಸೆ ಮಾಡಿದ್ರೇ ಜಾಸ್ತಿ ಟೈಮ್ ಬೇಕಾಗತ್ತೆ. ಗ್ಯಾಸ್ ಚೆನ್ನಾಗಿ ಇಟ್ಕೊಂಡು ಬೇಗನೆ ಹಾಕ್ದೆ ದೋಸೆ, ಅದು ಕೂಡ ಬೇಗನೆ ಮುಗೀತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೇನೆ ಮುಗಿಸ್ತಾ ಇದ್ದೀನಿ. ಹೋಪ್ಫುಲಿ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸಂಪೂರ್ಣವಾಗಿ ವಿಡಿಯೋ ನೋಡೋದಕ್ಕೆ.